ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಫ್ರೆಂಡ್ಸ್, ಇವತ್ತು ನಾವು ಮೂರನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಮೂರು ಅದ್ಭುತವಾದ ಫಿಲ್ಮ್ ಆದ ಡೆವಿಲ್, ಮಾರ್ಕ್ ಹಾಗೂ 45 ಬಗ್ಗೆ. ಅದೇ ರೀತಿ ಮೊದಲದಾಗಿ ಡೆವಿಲ್ ಫಿಲ್ಮ್ ಬಿಡುಗಡೆದ ಮೂರನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾದರೆ, ಈ ಫಿಲ್ಮ್ ಲೀಡ್ರಲ್ಲಿ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಇದ್ದಾರೆ. ಹಾಗೆ ಈ ಮೂರು ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳೋ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಮಾರ್ಕ್, ಡೆವಿಲ್ ಹಾಗೂ 45 ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಮೊದಲದಾಗಿ ಡೆವಿಲ್ ಫಿಲ್ಮ್ ಬಿಡುಗಡೆದ ಮೂರನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತದ್ರೆ, ಕರ್ನಾಟಕದಲ್ಲಿ ಈ ಫಿಲ್ಮ್ 9,50,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಓವರ್ಸೀಸಲ್ಲಿ 88,60,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತದ್ರೆ, ಬಿಡುಗಡೆದ ಮೂರನೇ ದಿವಸಕ್ಕೆ 10,50,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, ಬಿಡುಗಡೆದ ಮೂರನೇ ದಿವಸಕ್ಕೆ ಟಿವಿ ರೈಟ್ಸ್, OTT ರೈಟ್ಸ್ ಹಾಗೂ ಸ್ಯಾಟಲೈಟ್ ರೈಟ್ಸ್ ಅನ್ನು ಸೇರಿಸಿ 49,50,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, 28,60,00,000 ಕಲೆಕ್ಷನ್ ಮಾಡುತ್ತಾ ಅತ್ಯದ್ಭುತವಾದ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ಡೆವಿಲ್ ಫಿಲ್ಮ್. ಹಾಗೆ ಕರ್ನಾಟಕದ ಇನ್ನೊಂದು ಅದ್ಭುತವಾದ ಫಿಲ್ಮ್ ಅದು 45. ಈ ಫಿಲ್ಮ್ ಲೀಡ್ರಲ್ಲಿ ಕರ್ನಾಟಕದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಗೂ ಕರ್ನಾಟಕದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಹಾಗೂ ರಾಜ್ ಬಿ ಶೆಟ್ಟಿ ಅವರಿದ್ದಾರೆ. ಹಾಗೆ ಬಿಡುಗಡೆದ ಮೂರನೇ ದಿವಸಕ್ಕೆ 45 ಫಿಲ್ಮ್ ಕರ್ನಾಟಕದಲ್ಲಿ 5,45,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಹಿಂದಿಯಲ್ಲಿ ಬಿಡುಗಡೆದ ಮೂರನೇ ದಿವಸಕ್ಕೆ 38,80,000 ಕಲೆಕ್ಷನ್ ಮಾಡಿದೆ. ಹಾಗೆ ತಮಿಳುನಾಡಲ್ಲಿ 45,30,000 ಕಲೆಕ್ಷನ್ ಮಾಡಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ 67,20,000 ಕಲೆಕ್ಷನ್ ಮಾಡಿದೆ. ಹಾಗೆ ಕೇರಳದಲ್ಲಿ 32,50,000 ಕಲೆಕ್ಷನ್ ಮಾಡಿದೆ. ಹಾಗೆ ಓವರ್ಸೀಸಲ್ಲಿ 83,80,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ ಬಿಡುಗಡೆದ ಮೂರನೇ ದಿವಸದ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, 7,20,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, ಬಿಡುಗಡೆದ ಮೂರನೇ ದಿವಸಕ್ಕೆ 28,40,00,000 ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನ್ ಅನ್ನು ಮಾಡ್ತಿದೆ ಅಂತ ಹೇಳ್ಬೋದು 45 ಫಿಲ್ಮ್. ಹಾಗೆ ಕರ್ನಾಟಕದ ಇನ್ನೊಂದು ಅತ್ಯದ್ಭುತವಾದ ಫಿಲ್ಮ್ ಅದು ಮಾರ್ಕ್. ಫ್ರೆಂಡ್ಸ್, ಈ ಫಿಲ್ಮ್ ಇವತ್ತಿಗೆ ರಿಲೀಸ್ ಆಗಿ 3 ದಿವಸಗಳು ಕಳೆದವು. ಹಾಗೆ ನಿಮಗೆಲ್ಲರಿಗೆ ತಿಳಿದಿರುವಂತೆ ಈ ಫಿಲ್ಮ್ ಲೀಡ್ರಲ್ಲಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಹಾಗೆ ಬಿಡುಗಡೆದ ಮೂರನೇ ದಿವಸಕ್ಕೆ 4 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಕರ್ನಾಟಕದಲ್ಲಿ 7,60,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ 65,30,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ತಮಿಳುನಾಡಲ್ಲಿ 54,40,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಕೇರಳದಲ್ಲಿ 39,90,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಹಿಂದಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, 71,30,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಓವರ್ಸೀಸಲ್ಲಿ 84,20,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, 11,50,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, ಮಾರ್ಕ್ ಫಿಲ್ಮ್ ಬಿಡುಗಡೆದ ಮೂರನೇ ದಿವಸಕ್ಕೆ 31,40,00,000 ಕಲೆಕ್ಷನ್ ಮಾಡುತ್ತಾ ಅತ್ಯದ್ಭುತವಾದ ಕಲೆಕ್ಷನ್ ಅನ್ನು ಮಾಡ್ತಿದೆ ಅಂತ ಹೇಳ್ಬೋದು ಮಾರ್ಕ್ ಫಿಲ್ಮ್. ಅದೇ ರೀತಿ ಈ ಫಿಲ್ಮ್ಗೆ ಎಲ್ಲ ಕಡೆಯಲ್ಲಿ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ನೋಡ ಸಿಗುತ್ತಿರೋ ಕಾರಣ ಈ ಫಿಲ್ಮ್ನ ಕಲೆಕ್ಷನ್ ಇನ್ನೂ ಕೂಡ ಗ್ರೋತ್ ನೋಡ ಸಿಗ್ಬೋದು ಅಂತ ಹೇಳ್ಬೋದು ನಾಳೆ ಕಲೆಕ್ಷನಲ್ಲಿ. ಯಾಕೆಂದರೆ ನಾಳೆ ಸಂಡೇ ಇದ್ದ ಕಾರಣ. ನಿಮ್ಮ ಪ್ರಕಾರ ಈ 3 ಫಿಲ್ಮಲ್ಲಿ ನಿಮಗೆ ಇಷ್ಟವಾದ ಫಿಲ್ಮನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಯಾರು ನಟರ ಅಭಿಮಾನಿಗಳಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.